ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ ಕೆಲಸಗಳನ್ನ. ಅಂದರೆ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಲ್ಲ, ಆದ್ದರಿಂದ ಇನ್ನೊಂದು ಮೈನ್ ರೀಸನ್ ಏನಪ್ಪ ಅಂದರೆ ನಾಳೆಯಿಂದ ನನ್ನ ವೀಡಿಯೋಸ್ ಹಾಕ್ತೀನೋ ಇಲ್ಲೋ ಗೊತ್ತಿಲ್ಲ. ಇನ್ನು 3-4 ಡೇಸ್ ಹಾಕಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಯಾಕೆ ಅಂದರೆ ನನ್ನ ಫೋನ್ ಹ್ಯಾಂಗ್ ಆಗ್ತಾಯಿದ್ದೆ, ಫುಲ್ಲು ಏನೋ ಆಗಿದೆಯಂತೆ ಪ್ರಾಬ್ಲಮ್ಮು. ಆದ್ದರಿಂದ ರಿಪೇರಿಗೆ ಕೊಡಬೇಕು. ರಿಪೇರಿಗೆ ಕೊಟ್ಟಿದ್ದಾಯಿತು. ಅವ್ರು ಅಂದಿದ್ದಾರೆ ಇನ್ನು 2-3 ದಿನ ಅಲ್ಲ 3-4 ದಿನ ಆಗುತ್ತೆ ಫೋನ್ ಕೊಡೋಕ್ಕೆ. ನಾವು ಬೇರೆ ಕಡೆ ಟ್ರಿಪ್ ಹೋಗ್ತಾಯಿದ್ದೀವಿ, ಆದ್ದರಿಂದ 2 ದಿನ ಲೇಟಾಗಿ ಕೊಡ್ತೀನಿ ಅಂತಂದರು. ಯಪ್ಪ, ನನ್ನ ಮೊಬೈಲ್ ಕೆಟ್ಟೋದಾಗಲೇ ಅವ್ರಿಗೆ ಟ್ರಿಪ್ ಬರಬೇಕಾ ಅನಿಸ್ಬಿಡ್ತು. ಅಷ್ಟೊಂದು ಬೇಜಾರಾಗ್ಬಿಡ್ತು. ಯಾಕಂದರೆ ಮೊಬೈಲ್ ಫುಲ್ಲು ಹ್ಯಾಂಗ್ ಆಗ್ತಾಯಿದೆಯಾ. ನಾನೇ ಏನೋ ಓದ್ತಿದ್ರೆ ಅದೇನೋ ಹೋಗುತ್ತೆ. ನಾನು ಗ್ಯಾಲ್ರಿ ತೆಗೆದ್ರೆ ಅದು ಫೋನಿಗೆ ಹೋಗುತ್ತೆ, ಫೋನ್ ತೆಗೆದ್ರೆ ಇನ್ಸ್ಟಾಗ್ರಾಮ್ಗೆ ಹೋಗುತ್ತೆ, ಏನೇನೋ ಅದೇ ಸುಮ್ಮನೆ ನಾನು ಗೊತ್ತಿಲ್ಲ ಅಂದರೂ ಅದೇ ಹ್ಯಾಂಗಾಗಿ ಅದೇ ಪ್ಲೇ ಆಗ್ತಾನೇ ಇದೆ. ಆ ಥರ ಆಗ್ತಾಯಿದೆ. ಇದು ಮಾತ್ರ ಈ ವಿಡಿಯೋ ನಮ್ಮ ಮನೆಯವ್ರಿಗೆ ಕಳಿಸ್ಕೊಂಡು ನಮ್ಮ ಮನೆಯವ್ರದ್ರಲ್ಲಿ ಸೆಂಡ್ ಮಾಡಿದ್ದೀನಿ ಯೂಟ್ಯೂಬ್ಗೆ. ಆದ್ದರಿಂದ ಹೇಳ್ತಾ ಇರೋದು. ಇವಾಗ ನಾನು ವೀಡಿಯೋ ಮಾಡೋವಾಗ ನಮ್ಮ ಮನೆಯವ್ರು ಇದ್ದರೆ ವೀಡಿಯೋ ಮಾಡಿಕೊಂಡು ಎಡಿಟ್ ಮಾಡಿ ಅದು ಅಪ್ಲೋಡ್ ಮಾಡೋವರೆಗೂ ಇರ್ತಾರೆ ಅಂದ್ಕೊಳ್ಳಿ. ಅವ್ರಿಗೆ ಫೋನ್ ಬರುತ್ತೆ. ಅವರು ಎದ್ದೇಳೋದೇ ಲೇಟು. 1 ಗಂಟೆಗೆಲ್ಲ ಡ್ಯೂಟಿಗೆ ಹೋಗ್ತಾರೆ. ಅವರು 10 ಗಂಟೆಗೆ ಎದ್ದೇಳ್ತಾರೆ. 10 ಗಂಟೆಯಿಂದ 1 ಗಂಟೆವರೆಗೂ ಬಿಸಿ, ಆ ಫೋನು ಈ ಫೋನು ಅಂದ್ಕೊಂಡು ನಿಮ್ಮ ಫೋನ್ ಕೊಡಿ ಅಂತಂದು ಕೇಳೋಕ್ಕಾಗಲ್ಲ. ಆದ್ದರಿಂದ ಇದೊಂದು ಮಾತ್ರ ಅಪ್ಲೋಡ್ ಮಾಡಿಕೊಡ್ತೀನಿ ಕೊಡಿ ಅಂತಂದು ಇಸ್ಕೊಂಡು ಇದೊಂದು ಅಪ್ಲೋಡ್ ಮಾಡಿದ್ದೀನಿ. ಇನ್ನು 4 ದಿನ ನನಗೂ ರೆಸ್ಟ್ ಅನಿಸುತ್ತೆ. ಅಂದರೆ ವೀಡಿಯೋ ಇದ್ದರೆ ಯಾವಾಗ ಎಡಿಟ್ ಮಾಡೋಣ, ಯಾವಾಗ ಅಪ್ಲೋಡ್ ಮಾಡೋಣ, ಯಾವಾಗ ಅದಕ್ಕೆ ಅದು ಹಾಕೋಣ ಇದು ಹಾಕೋಣ ಅನ್ನೋ ಥಾಟ್ ಬಂದುಬಿಡುತ್ತೆ. ವಿಡಿಯೋನೇ ಇಲ್ಲ ಅಂದರೆ ಆರಾಮಾಗಿರ್ತೀನಿ ನಾನು ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಅಂದರೆ ಯಾಕೆ ಹಿಂಗೆ ಆಗ್ತಿದೆ ಅಂತ ಗೊತ್ತಿಲ್ಲ. ಫುಲ್ಲು ನಂದರಲ್ಲಿ ಗ್ಯಾಲ್ರಿನೂ ಫುಲ್ ಆಗಿಲ್ಲ. ಅಂದರೆ ಹೊಸ ಫೋನ್ ಅಲ್ವ, ಫುಲ್ ಗ್ಯಾಲ್ರಿನೂ ಆಗಿಲ್ಲ. ನಾನು ವೇಸ್ಟು ಫೋಟೋಸು ಇಟ್ಕೊಳಲ್ಲ. ಅವಾಗವಾಗೇ ಡಿಲೀಟ್ ಮಾಡಿಬಿಡ್ತೀನಿ. ಇಲ್ಲ ನಮ್ಮ ಮನೆಯವ್ರದಕ್ಕೆ ಕಳಿಸ್ಬಿಡ್ತೀನಿ. ಇಂಪಾರ್ಟೆಂಟ್ ಬೇಕು ಆ ಫೋಟೋ ಅನ್ನಂಗಿದ್ರೆ ಸ್ವಲ್ಪ ಮಾತ್ರ ಇಟ್ಕೊಂಡು ನಮ್ಮ ಮನೆಯವ್ರಿಗೆ ಕಳಿಸ್ಬಿಡ್ತೀನಿ. ಇದು ಯಾಕೆ ಇವತ್ತು ಹಿಂಗಾಯ್ತೋ ಗೊತ್ತಿಲ್ಲ. ಯಾವ ಫೋನ್ ಬರ್ತಾ ಇದ್ದಾವೆ, ನಾನು ಎತ್ತಕ್ಕೆ ಹೋದರೆ ಅದು ಕಟ್ಟಾಗ್ತಾಯಿದೆ. ಹೆಂಗೆ ಮಾಡ್ಬೇಕಂತನೂ ಗೊತ್ತಾಗ್ತಿಲ್ಲ. ಬೆಳಗ್ಗೆನೇ ಇದು ಒಂಥರ ತಿಕ್ಲಿಡ್ದಂಗೆ ಆಯ್ತಲ್ಲ ಅಂದ್ಕೊಂಡೆ. ಅದೇನು ನೀರು ಬಿದ್ದಂಗೆ ಆಯಿತು, ಏನು ಆಯಿತು ಒಂದೂ ಅರ್ಥ ಆಗ್ತಾಯಿಲ್ಲ. ಸುಮ್ಮನೆ ಫಸ್ಟಿಗೆ ನಾನು ಇದ್ದಿದ್ದು 6:15ಗೆ, 6:15ಯಿಂದ 6:45ವರೆಗೂ ಚೆನ್ನಾಗಿ ಇದೆ. 7:15ಕ್ಕೆ ಆ ಥರ ಸ್ಟಾರ್ಟ್ ಆಗಿಬಿಡ್ತು. ಯಪ್ಪ, ತುಂಬ ಬೇಜಾರಾಗ್ಬಿಡ್ತಿದ್ದೀನಪ್ಪ. ಈ ಥರ ಆಯಿತು. ನಮ್ಮ ಮನೆಯವ್ರು ಬೇರೆ ಇದೇ ಲಾಸ್ಟ್ ಮೊಬೈಲ್ ನಿನಗಂತಂದು ಹೇಳಿದ್ದಾರೆ. ಮೊಬೈಲ್ ಏನಾನ ಆದರೆ ಹೆಂಗೆ ಮಾಡೋದು ಏನೋ ಅಂತ ತುಂಬ ಟೆನ್ಷನ್ ಆಗಿಬಿಡ್ತು. ಅದರಲ್ಲೇ ಇವಾಗ ಎದ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಡು ಇವಾಗ ಹೊರಗೆ ಕಸ ಗುಡಿಸಿ ನೀರು ಹಾಕೋಣ ಅಂತ. ಇವತ್ತು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತಲ್ಲ, ಆದ್ದರಿಂದ ಎಲ್ಲ ಮಾಡ್ಕೊತಾ ಇದ್ದೀನಿ. ಅಂದರೆ ಇವತ್ತೇ ಒಂದು ಸ್ವಲ್ಪ, ಅಂದರೆ ನಾಳೆ ಸರಸ್ವತಿ ಪೂಜೆ ಇರೋದರಿಂದ ಇವತ್ತೇನು ಅಷ್ಟೊಂದು ಕ್ಲೀನಿಂಗ್ ಏನೂ ಇಟ್ಕೊಂಡಿಲ್ಲ ದೇವ್ರ ಮನೆದು. ನಾಳೆ ಬೇಗನೆ ಎದ್ದು ನಾನು ಕ್ಲೀನಿಂಗ್ ಇಟ್ಕೊಳೋಣ ಅಂತಂದು ಹೇಳ್ಬಿಟ್ಟು ಇವಾಗೇನೂ ಇಟ್ಕೊಂಡಿಲ್ಲ. ಎಲ್ಲ ನಾಳೆನೇ ಪೂಜೆ ಮಾಡ್ಕೊಂಡ್ರಾಯ್ತು. ಕ್ಲೀನ್ ಮಾಡಿಕೊಂಡು ಹೂವು ಮತ್ತು ಎಲೆ ಏನೂ ಇರಲಿಲ್ಲ. ಆದ್ದರಿಂದ ನಾನು ಏನೂ ಕ್ಲೀನಿಂಗ್ ಇಟ್ಕೊಂಡಿಲ್ಲ. ನೋಡಬೇಕು ನಾಳೆ ಎಷ್ಟೊತ್ತಿಗಾಗುತ್ತೆ, ಹೆಂಗೋಗುತ್ತೋ ಅಂತ. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಕ್ಕಳನ್ನ ಎಬ್ಬಿಸಿ ಮಾಡಿಸಿದ್ರೆ ಬೆಸ್ಟು. ಮಕ್ಕಳು ಎದ್ದಾಳಲ್ಲ, ಮಾಡಲ್ಲ. ಆದ್ದರಿಂದ ನಾನೇ ಮಾಡಬೇಕು. ಅಟ್ಲೀಸ್ಟ್ ನಾನಾದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ನಾಳೆ ಸರಸ್ವತಿ ಪೂಜೆನೂ ಮಾಡೋಣ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಅದೇನೋ ಎದ್ದೇಳ್ತೀನ ಇಲ್ಲ ಅನ್ನೋದು ಡೌಟ್ ಇದೆ. ನೋಡೋಣ ಏನಾಗುತ್ತೆ ಅಂತ. ಈ ಫೋನ್ ಬೇರೆ ಇಲ್ಲ. ಸರಸ್ವತಿ ಪೂಜೆ ಮಾಡಿದರೂ ಸಮೇತ ಅದನ್ನ ಎಡಿಟ್ ಮಾಡೋದು ಹೆಂಗೋ ಏನೋ. ನನ್ನ ಫೋನ್ ಬೇರೆ ಇಲ್ಲ. ಅವ್ರ ಡ್ಯೂಟಿಗೆ ಹೋಗಿರ್ತಾರೆ. ಅಂದರೆ ಮನೆಗೆ ಬಂದಿರ್ತಾರೆ ಅಂದ್ಕೊಳ್ಳಿ. ಅವ್ರು 12 ಗಂಟೆಗೆ ಬಂದರೆ ನಾನು ಒಂದು 4 ಗಂಟೆಗೆ ಎದ್ದು ಮಾಡ್ಕೋಬೋದು. ಅದನ್ನ ಎಡಿಟ್ ಮಾಡಿ ಇವ್ರನ್ನೆಲ್ಲ ಸ್ಕೂಲಿಗೆ ಕಳಿಸಿ ಅದೇನೋ ಆಗೋ ಮಾತಿಲ್ಲ ಅನಿಸುತ್ತೆ. ನಾಳೆ ನೋಡೋದು. ಆದರೆ ನಾಳೆ ಸರಸ್ವತಿ ಪೂಜೆ ಹೆಂಗೆ ಮಾಡಿಕೊಂಡೆ ಅಂತಂದು ನಾನು ಹೇಳ್ತೀನಿ. ಇವತ್ತು ಗಣೇಶ ಪೂಜೆ ಇತ್ತು, ನಾಳೆ ಸರಸ್ವತಿ ಪೂಜೆ ಇರುತ್ತೆ. ನೋಡೋಣ ಹೆಂಗಾಗುತ್ತೆ ಅಂತ. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ಯಾರು ನಾಳೆ ವೀಡಿಯೋಸ್ ಬಂದಿಲ್ಲ ಅಂದರೆ. ಐ ಥಿಂಕ್ ನನಗೆ ಅನ್ನಿಸ್ದಂಗೆ ನಾಳೆ ಒಂದು 30% ನನ್ನ ಪ್ರಕಾರ ಆಗಬಹುದು ವಿಡಿಯೋ ಅಪ್ಲೋಡಿಂಗು. ಇನ್ನು 70% ನಂಬಿಕೆ ಇಲ್ಲ ವಿಡಿಯೋ ಹಾಕ್ತೀನಿಲ್ಲ ಅಂತ.
ನೋಡಿ ಈ ಥರ ಸಿಂಪಲಾಗಿ ಪೂಜೆ ಮುಗಿಸ್ಕೊಂಡೆ. ನಾಳೆ ಇದೆಲ್ಲ ಕ್ಲೀನ್ ಮಾಡಿಕೊಂಡು ನಾಳೆ ಇನ್ನೊಂದು ಸರಿ ಪೂಜೆ ಮಾಡಬೇಕು. ಇವತ್ತೇನು ಕ್ಲೀನ್ ಮಾಡಿಲ್ಲ, ಸುಮ್ಮನೆ ಹೂವು ಮಾತ್ರ ಇಟ್ಬಿಟ್ಟು ಪೂಜೆ ಮಾಡಿಕೊಂಡೆ. ಇವಾಗ ನಮ್ಮ ಮನೆಯವ್ರು ಊರಿಗೆ ಹೋಗಿ ಇದು ಕಡಲೆ ಬೀಜ, ಕಡಲೆಕಾಳು, ಹಸಿ ಕಡಲೆಕಾಳು ತಂದಿದ್ರು. ಅದನ್ನು ನಿನ್ನೆನೇ ಸುಲಿದಿಟ್ಕೊಂಡಿದ್ದೆ. ಅದರಿಂದ ಅದನ್ನು ಇವಾಗ ಸಾಂಬಾರು ಮಾಡೋಣ ಅಂತಂದೇಳಿ ಇಟ್ಕೊತಾ ಇದ್ದೀನಿ. ಈ ಥರ ಸೀಸನ್ನಲ್ಲಿ ಏನು ಇರುತ್ತೋ ಅದನ್ನ ಮಾಡಿಕೊಂಡ್ರೆ ಬೆಸ್ಟ್ ಅನಿಸುತ್ತೆ ನನ್ನ ಪ್ರಕಾರ. ಸೀಸನ್ನಲ್ಲಿ ಏನೇ ಬರಲಿ, ಸೀಸನ್ನಿನ ಸಾಂಬಾರು, ಹಣ್ಣಾಗಲಿ ತರಕಾರಿ ಆಗಲಿ ಏನೇ ಆಗಲಿ, ಆ ಸೀಸನ್ನಲ್ಲಿ ಏನು ಸಿಗುತ್ತೋ ಅದು ಆ ಸೀಸನ್ ಮುಗಿಯೋವರೆಗೂ ಮಾಡ್ಕೊತ ಇದ್ದರೆ ಬೆಟರ್ ಅನಿಸುತ್ತೆ. ಅದಕ್ಕೆ ನಮ್ಮೂರಲ್ಲಿ ಇನ್ನೇನು ಶಿವರಾತ್ರಿ ಬಂದ್ರಂತೆ ಈ ಹಸಿ ಕಾಳು ಸೀಸನ್ ಮುಗ್ದೋಗುತ್ತಲ್ಲ, ಆದ್ದರಿಂದ ಇವಾಗ ಮಾಡ್ಕೊಳ್ಳೋಣ ಅಂತಂದೇಳಿ ಇವಾಗ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಹಸಿದು ಪೇಸ್ಟ್ ಏನು ಹಾಕ್ಕೊತಾ ಇಲ್ಲ. 1 ಟೊಮೊಟೊ ಮೀಡಿಯಮ್ ಸೈಜ್ದು, ಚೂರು ಇದು ಏನು ಶುಂಠಿ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದು ಹುಣಸೆಹಣ್ಣು, ಸ್ವಲ್ಪ ಖಾರ ಪುಡಿ, 1 ಟೇಬಲ್ ಸ್ಪೂನು ಖಾರ ಪುಡಿ, 1 ಟೇಬಲ್ ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಒಗ್ಗರಣೆಗೆ ಮಿಕ್ಸ್ ಮಾಡಿ ಸಾಂಬಾರು ಮಾಡಿಕೊಂಡೆ. ಇದು ಇನ್ನೂ ಸ್ವಲ್ಪ ಕುದಿಬೇಕು. ಇವತ್ತು ಅಷ್ಟೊಂದು ನೀಟಾಗಿ ವೀಡಿಯೋನು ಮಾಡ್ಕೊಳಕ್ಕಾಗಿಲ್ಲ. ಇದು ಎಡಿಟ್ ಮಾಡೋದು ಕಷ್ಟ ಆಗಿಬಿಟ್ಟಿದೆ. ಅದರೆಲ್ಲ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡೋದು ಮುಂದೆ ವೀಡಿಯೋಸ್ ಬರುತ್ತಾ ಇಲ್ಲ ಅಂತಲೂ ಗೊತ್ತಾಗ್ತಾ ಇಲ್ಲ. ದೇವರೇ ಏನು ಇದಕ್ಕೆ ತಂದಿಟ್ಟಪ್ಪ ಅಂದ್ಕೊಂಡೆ. ಸರಿ ಅಂತಂದೇಳಿ ಇವಾಗ ಊಟಕ್ಕಿಬ್ಬರು ಕೂತ್ಕೊಂಡ್ವಿ. ಊಟ ಮಾಡಿಕೊಂಡು ಇನ್ನೇನು ಅವರು ಹೊರಡ್ತಾರೆ. ನಾನು ಮಕ್ಕಳನ್ನ ಬಿಟ್ಟು ಬರೋಣ ಅಂತ ಇವಾಗ ಹೋಗ್ತಾ ಇದ್ದೀನಿ. ಹೋಗ್ತಾ ಇರೋವಾಗ ಇವತ್ತು 9 ಗಂಟೆಗೆ ಬಂದ್ವಿ. ಅಂದರೆ 9 ಗಂಟೆ 9 ನಿಮಿಷ ಆಗಿದೆ. ಇಲ್ಲಿ ಯಾರು ಕಾಣ್ತಾ ಇಲ್ಲ, ಒಬ್ಬರು ಬರ್ತಾ ಇಲ್ಲ. ಈ ಕಡೆನೂ ಯಾರಿಲ್ಲ, ಆ ಕಡೆನೂ ಯಾರಿಲ್ಲ. ನಿಜವಾಗ್ಲೂ ನಿಶಾಂತಂದು ಇವತ್ತು ಸ್ಕೂಲ್ ಐತಾ ಅನಿಸ್ತಿತ್ತು. ಅಂದರೆ ಮಿನಿಮಮ್ ಅಂದರೆ ಈ ಕಡೆ ಒಂದು 30 ಜನ ಹೋಗ್ತಾಯಿದ್ರು, ಆ ಕಡೆಯಿಂದ ಒಂದು ಕಡಿಮೆ ಅಂದರು, ಒಂದು 20 ಜನ ಆ ಕಡೆಯಿಂದ ಬರ್ತಾಯಿದ್ರು. ಕಾಲೇಜ್ಗೆ ಹೋಗೋರು, ಸ್ಕೂಲ್ಗೆ ಹೋಗೋರೆಲ್ಲ. ಅಂಥದ್ರಲ್ಲೂ ಒಬ್ಬರು ಬಂದಿಲ್ಲ ಅಂದರೆ ಯಪ್ಪ ನನಗೆ ಭಯ ಆಗ್ಬಿಟ್ಟಿತ್ತು, ನಿಜವಾಗ್ಲೂ ಇವತ್ತು ಸ್ಕೂಲ್ ಇದೆಯಾ ಅಂತ. ಆಮೇಲೆ ಸ್ಕೂಲ್ ಹತ್ರ ಬರ್ತಾ ಹಾಗೆ ಟೀಚರ್ಸು ಆಮೇಲೆ ಒಬ್ಬೊಬ್ಬರೇ ಕಾಣಿಸ್ಕೊತಾ ಇದ್ದರು. ಅಲ್ಲಿಂದ ನಾವು ರೆಡಿಯಾಗಿಬಿಟ್ಟು ಬಂದಿದ್ದೆ ಇದಕ್ಕೆ ಏನು ಆ ಸಾಯಿಬಾಬಾ ದೇವಸ್ಥಾನಕ್ಕೆ. ಹಾಗೆ ನಿಶಾಂತನೂ ಕರ್ಕೊಬಂದ್ವಿ. ಮಧ್ಯಾಹ್ನ ಹೋಗ್ಬಿಟ್ಟು ಮಧ್ಯಾಹ್ನ ಅವನು ಲಂಚ್ ಏನು ಹಾಕಿ ಕಳಿಸಿರಲಿಲ್ಲ. ಅದಕ್ಕೆ ಇಲ್ಲೇ ಪ್ರಸಾದ ತಿಂದ್ಕೊಂಡು ಹೋಗೋಣ ಅಂತ ಹೆಂಗಿದ್ದು ಬಂದಿದ್ವಲ್ಲ, ಅದಕ್ಕೆ ಅವನು ಕರ್ಕೊಂಡು ಬಂದ್ವಿ. ಇವತ್ತಂತೂ ಫುಲ್ಲು ರಶ್ ಇತ್ತು. ನೋಡ್ತಾ ಇರ್ಬೋದು ಯಾವ ಥರ ರಶ್ ಇದೆ ಅಂದರೆ. ಅದು ಬೇರೆ ಗುರುವಾರ ಇದು ಗಣೇಶನ ಪೂಜೆ ಬೇರೆ ಇದೆಯಲ್ಲ ಇವತ್ತು, ಆದ್ದರಿಂದ ತುಂಬ ಜನ ಇದ್ದರು. ಸರಿ ಅಂತಂದೇಳಿ ಇವಾಗ ಅವರು ಗಾಡಿ ಪಾರ್ಕ್ ಮಾಡ್ತಾಯಿದ್ರು. ಮಕ್ಕಳನ್ನ ಕರ್ಕೊಂಡು ನಾನು ಒಳಗೆ ಹೋಗೋಣ ಅಂತಂದು ಇಲ್ಲೇ ನಿಂತ್ಕೊಂಡೆ. ತುಂಬ ಚೆನ್ನಾಗುತ್ತೆ, ತುಂಬಾ ಇಷ್ಟ ನನಗಂತೂ. ನನ್ನ ಫ್ರೆಂಡ್ ಬರ್ತೀನಿ ಅಂತಂದ್ಲು, ಅವಳು ಬರ್ತಾಯಿದ್ದಲ್ಲ ಇಲ್ಲೋ ಗೊತ್ತಿಲ್ಲ. ನಾನು ಹೋಗಿರ್ತೀನಿ ಬಾ ಅಂತಂದು ಹೇಳ್ಬಿಟ್ಟು ಬಂದೆ. ನೀನು ಹೋಗಿರು, ಸಾಧ್ಯ ಆದರೆ ಬರ್ತೀನಿ, ಇಲ್ಲಂದ್ರೆ ಇಲ್ಲ ಅಂದರು. ನೋಡ್ತಾ ಇರ್ಬೋದು ಸಾಯಿಬಾಬಾ ಅಲಂಕಾರ ಯಾವ ಥರ ಇದ್ದಂತೆ, ಚೆನ್ನಾಗಿತ್ತು. ಇವತ್ತೇನು ಅಷ್ಟೊಂದು ಅಲಂಕಾರ ಇಷ್ಟ ಆಗಿಲ್ಲ, ಸಿಂಪಲಾಗಿತ್ತು. ಹೂವು ಎಲ್ಲ ಹಾಕ್ಬಿಟ್ಟು ಸಿಂಪಲಾಗೆ ಮಾಡ್ಕೊಂಡಿದ್ರು. ಏನೇ ಆಗಲಿ ಇವರು ದೇವರೇ ಅಲ್ವಾ, ಸಿಂಪಲಾಗಿ ಮಾಡಿದ್ರು ಅಷ್ಟೇ, ಗ್ರ್ಯಾಂಡಾಗಿ ಮಾಡಿದ್ರು ಅಷ್ಟೇ. ಸಿಂಪಲಾಗಿದ್ದರೂ ನಾವು ಒಂದು ಕಲ್ಲಿದ್ದರೂ ಕೈ ಎತ್ತಿ ಮುಗಿತೀವಿ, ಬೇಡ್ಕೊತೀವಿ. ದೊಡ್ಡ ದೇವರಿದ್ದರೂ ಏನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು ಕೂತ್ಕೊಂಡು ಬೇಡಷ್ಟು ಬೇಡ್ತೀವಿ. ನಮ್ಮ ಹರಕೆ ಏನಿದೆ ಅದು ಮಾಡ್ಕೊತೀವಿ, ಆ ಥರ. ಸರಿ ಅಂತಂದೇಳಿ ಅಲ್ಲಿಂದ ನಾವು ಪ್ರಸಾದ ಕೊಳ್ಟ್ವಿ. ಪ್ರಸಾದ ಪೊಂಗಲ್ ಇತ್ತು, ಅಂದರೆ ಖಾರ ಪೊಂಗಲ್ ಇತ್ತು, ಮೊಸರನ್ನ ಇತ್ತು, ಇಷ್ಟು ಪ್ರಸಾದ ಇತ್ತು. ಇಲ್ಲಿ ಕುಂಕುಮ ಇಟ್ಕೊಂಡ್ಬಿಟ್ಟು ಅಂದರೆ ವಿಭೂತಿ ಇಟ್ಕೊಂಡು ಪ್ರಸಾದದ ಕಡೆ ಹೋದ್ವಿ. ನನ್ನ ಮೊಬೈಲಿಗೆ ಏನಾಗಿದೆಯೋ ಗೊತ್ತಿಲ್ಲ, ಏನೇ ಕೊಟ್ಟೋಗಿದೆಯೋ ಗೊತ್ತಿಲ್ಲ. ನಮ್ಮ ಮನೆಯವರಂತೂ ಚೆನ್ನಾಗಿ ಬೈತಾಯಿದ್ರು, ಹೊಸ ಮೊಬೈಲ್ ಯಾವ ಥರ ಮಾಡ್ಕೊಂಡಿದ್ದೀಯ ಅಂತ. ಅದನ್ನ ರಿಪೇರಿ ಮಾಡ್ಸೋಕ್ಕೆ ಅವರು ಕಾಸ್ಟ್ ಎಷ್ಟಾಗುತ್ತೆ ಅಂತಂದು ಕೇಳಿದ್ವಿ. ಕರೆಕ್ಟು ಕಾಸ್ಟ್ ಎಷ್ಟೇ ಆಗುತ್ತೆ ಅಂತಂದು ಹೇಳೋಕ್ಕಾಗಲ್ಲ. ನೋಡೋಣ, ಬಿಚ್ಚಿ ನಾನೆಲ್ಲ ಚೆಕ್ ಮಾಡಿ ಆಮೇಲೆ ಹೇಳ್ತೀನಿ ಅಂತಂದರು. ಸರಿ ಅಂತಂದೇಳಿ ಇವಾಗ ದೇವಸ್ಥಾನ ಹತ್ರ ಬಂದು ಎಲ್ಲರೂ ಊಟ ಮಾಡ್ತಾಯಿದ್ರು. ನಾವು ಇವಾಗ ಹಾಕ್ಸ್ಕೊಬಂದು ಊಟಕ್ಕೆ ಕೂತ್ಕೊಂಡ್ವಿ. ಅಲ್ಲಿಂದ ಮನೆಗೆ ಬಂದೆ. ಹೇಗಿತ್ತು ಅಂತ ವ್ಲಾಗ್ ಮುಖಾಂತರ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ ಸಿಗೋಣ, ಇಲ್ಲಾಂದರೆ ನಾಡಿದ್ದು ಸಿಗೋಣ.